ಮಗುವನ್ನು ತಾಯಿಯೇ ಕೊಲೆ ಮಾಡಿದ ಪ್ರಕರಣ ಇಂಡೋನೇಷ್ಯಾದಿಂದ ಬಂದಿದ್ದಾರೆ ಮಗುವಿನ ತಂದೆ ವೆಂಕಟರಾಮನ್. ಮಗುವನ್ನು ತಾಯಿಯೇ ಕೊಲೆ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗುವಿನ ತಂದೆ ವೆಂಕಟರಾಮನ್ ಅವರ ಆಗಮನವಾಗಿದೆ. ಇಂಡೋನೇಷ್ಯಾದಿಂದ ವೆಂಕಟರಾಮನ್ ಆಗಮಿಸಿದ್ದಾರೆ. ವೆಂಕಟರಾಮನ್ ಯಾರು ಅಂತ ಹೇಳಿದ್ರೆ ಆರೋಪಿ ಸೂಚನಾ ಸೇಠ್ ಅವರ ಪತಿ. ಮಗುವಿನ ತಂದೆ ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಕೆಲಸ ಮಾಡ್ತಿದ್ರು ವೆಂಕಟರಾಮನ್. ಈಗ ವೆಂಕಟರಾಮನ್ ಬಂದ ಬಳಿಕ ಪೋಸ್ಟ್ ಮಾರ್ಟಮ್ನ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸ್ಥಳಕ್ಕೆ ಹಿರಿಯೂರು ಪೊಲೀಸರು ಜೊತೆಗೆ ಐಮಂಗಲ ಠಾಣೆಯ ಪೊಲೀಸರು ಆಗಮಿಸಿದ್ದಾರೆ. ನೇರವಾಗಿ ಮಗುವಿನ ತಾಯಿಯೇ ಕೊಲೆ ಮಾಡಿರೋದ ಪ್ರಕರಣಕ್ಕೆ ಒಂದಷ್ಟು ಟ್ವಿಸ್ಟ್ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ತಾಯಿಯೇ ಮಗುವನ್ನ ಕೊಲೆ ಮಾಡಿರೋ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ತಂದೆ ವೆಂಕಟರಾಮನ್ ಬಂದ ಬಳಿಕ ಪೋಸ್ಟ್ ಮಾರ್ಟಮ್ ಆಗೋದು. ಸಂದೇಶ್, ಮಧುಸೂದನ್, ಈಗಾಗಲೇ ಅವರ ಕುಟುಂಬಸ್ಥರಿಗಾಗಿ ಈಗ ಆಸ್ಪತ್ರೆ ವೈದ್ಯರು ಕೂಡ ವೆಯ್ಟ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಕುಟುಂಬಸ್ಥರ ಸಹಿಯನ್ನ ಪಡೆದು, ಅದರಲ್ಲೂ ಕೂಡ ಮಗುವಿನ ತಂದೆ ವೆಂಕಟರಮಣ ಅವರ ಒಂದು ಸಹಿಯನ್ನ ಪಡೆದು ಅದಾದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಇಂಡೋನೇಷ್ಯಾದ ಜಕಾರ್ತಾದಲ್ಲಿದ್ದಂತ ವೆಂಕಟರಮಣ ಅವರು ಈಗಷ್ಟೇ ಭಾರತಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೇನು 2-3 ಗಂಟೆಗಳಲ್ಲಿ ಮತ್ತೆ ಅವರು ಹಿರಿಯೂರಿಗೆ ತಲುಪ್ತಾರೆ ಅನ್ನೋ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಅವರು ಬಂದ ಬಳಿಕ ಸಹಿಯನ್ನ ಯಾವಾಗ ಮಾಡ್ತಾರೋ ಅದಾದ ನಂತರ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಆ ಮಗುವಿನ ಮರಣೋತ್ತರ ಪರೀಕ್ಷೆ ಒಂದು ಕಡೆ ನಡೆದ್ರೆ, ಮತ್ತೊಂದು ಕಡೆ ಈಗಾಗಲೇ ಸೂಚನಾ ಸೇಠ್ ಅವರನ್ನ ಗೋವಾ ಪೊಲೀಸರು ಕೂಡ ಈಗಾಗಲೇ ಕರೆದುಕೊಂಡು ಹೋಗಿದ್ದಾರೆ. ಕಲ್ಲಂಗುಟ್ ಪೊಲೀಸ್ ಠಾಣೆಯಲ್ಲಿ ಅವರನ್ನ ಇರಿಸಿ ವಿಚಾರಣೆಯನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಾಥಮಿಕ ಹಂತದಲ್ಲಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಆಕೆ ಕೊಟ್ಟಿರುವಂತ ಮಾಹಿತಿಯನ್ನ ನಾವು ನೋಡೋದಾದ್ರೆ ಉಸಿರುಗಟ್ಟಿಸಿ ಆಕೆ ಕೊಲೆ ಮಾಡಿದ್ದೀನಿ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಆ ರಕ್ತದ ಕಲೆಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಉಸಿರುಗಟ್ಟಿಸಿ ಕೊಲೆ ಮಾಡಿ ಆ ಬಳಿಕ ನನ್ನ ಕೈಯನ್ನ ಕುಯ್ದುಕೊಂಡೆ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಅವರ ಕೌಟುಂಬಿಕ ಕಲಹಗಳು ಎಲ್ಲೋ ಒಂದ್ ಕಡೆ ಅವರನ್ನ ಮಾನಸಿಕ ಒತ್ತಡದಲ್ಲಿಟ್ಟು ಈ ರೀತಿಯ ಕೃತ್ಯವನ್ನ ಮಾಡೋದಕ್ಕೆ ಏನೋ ಮನಸ್ಸು ಬಂತ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ 2008-9ನೇ ಸಾಲಿನಲ್ಲಿ ಪಶ್ಚಿಮ ಬಂಗಾಳ ಮೂಲದ ಸೂಚನಾ ಸೇಠ್ ಅವರು ಕರ್ನಾಟಕಕ್ಕೆ ಬಂದಿರ್ತಾರೆ, ಅಂದ್ರೆ ಬೆಂಗಳೂರಿಗೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ತಮಿಳುನಾಡು ಮೂಲದ ವೆಂಕಟರಮಣ ಅವರ ಪರಿಚಯವಾಗುತ್ತೆ. ಪರಿಚಯ ಪ್ರೀತಿಗೆ ತಿರುಗಿ ಅದಾದ ನಂತರ ಇಬ್ರು ಕೂಡ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಸಾಕಷ್ಟು ವರ್ಷಗಳ ಕಾಲ ಇಬ್ಬರು ಕೂಡ ಅನ್ಯೋನ್ಯವಾಗಿರ್ತಾರೆ. ಆದ್ರೆ ಕಳೆದ 2 ವರ್ಷಗಳ ಹಿಂದೆ, ಅಂದ್ರೆ 2021ರ ಸುಮಾರಿಗೆ ಇಬ್ಬರಿಗೂ ಕೂಡ ಭಿನ್ನಾಭಿಪ್ರಾಯ ಬಂದು ಇಬ್ರು ಕೂಡ ದೂರ ಆಗ್ತಾರೆ. ಅದಾದ ನಂತರ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲೂ ಕೂಡ ಕೇಸ್ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ಡಿಫಿಕಲ್ಟ್ ಆಗೋದು ಸೂಚನಾ ಸೇಠ್ ಅವರಿಗೆ. ಪ್ರತಿ ಭಾನುವಾರ ಕೂಡ ಮಗುವನ್ನ ಅವರ ತಂದೆಗೆ ತೋರಿಸಬೇಕು ಅಂತ ಕೋರ್ಟ್ನಿಂದ ಆದೇಶ ಆಗಿರುತ್ತೆ. ಆದೇಶದ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಪ್ರತಿ ಭಾನುವಾರ ಕೂಡ ಮಗುವನ್ನ ವೆಂಕಟರಮಣ ಅವರಿಗೆ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ತಿಂಗಳ 6ನೇ ತಾರೀಕು ಗೋವಾಗೆ ತೆರಳಿದಂತ ಸಂದರ್ಭದಲ್ಲಿ ಭಾನುವಾರ ಮಧ್ಯಾಹ್ನ ಅವರ ತಂದೆ ವೆಂಕಟರಮಣ ಅವರಿಗೆ ಕರೆ ಮಾಡಿ ಬಳಿಕ ಅವರಿಗೆ ಮಗುವನ್ನ ತೋರಿಸಿರ್ತಾರೆ. ಮಗುವನ್ನ ತೋರಿಸಿದ ನಂತರ ಸಾಕಷ್ಟು ಮಾನಸಿಕ ಒಂದು ಒತ್ತಡಕ್ಕೆ ಒಳಗಾಗಿದ್ದಂತಹ ಸೂಚನಾ ಸೇಠ್ ಅವರು ಭಾನುವಾರ ರಾತ್ರಿ ಆ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿ ನಂತರ ಆಕೆ ಕೂಡ ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ, ಅಂದ್ರೆ ಆತ್ಮಹತ್ಯೆಗೆ ಪ್ರಯತ್ನ ಪಡುವಂತ ನಿಟ್ಟಿನಲ್ಲಿ ಕೈಯನ್ನ ಕೂಡ ಕುಯ್ದುಕೊಂಡಿರ್ತಾರೆ. ಅದಾದ ನಂತರ ಆಕೆಗೆ ಧೈರ್ಯ ಕಡಿಮೆ ಆಗುತ್ತೆ. ಅದಾದ ಬಳಿಕ ಆ ಒಂದು ಮಗುವನ್ನ ಸೂಟ್ಕೇಸ್ ಒಳಗೆ ತುಂಬಿ ಅದಾದ ಬಳಿಕ ಟ್ಯಾಕ್ಸಿಯ ಮುಖಾಂತರವಾಗಿ ನೇರವಾಗಿ ಬೆಂಗಳೂರಿಗೆ ಬರ್ತಿರ್ತಾರೆ. ಆದ್ರೆ ಇಲ್ಲಿ ಹೋಟೆಲ್ ಸಿಬ್ಬಂದಿಗಳ ಒಂದು ಎಚ್ಚೆತ್ಕೊಂಡಂತ ಹಿನ್ನೆಲೆಯಲ್ಲಿ ಅಥವಾ ಅವರು ಅಲರ್ಟ್ ಇದ್ದಂತ ಕಾರಣ ಈ ಒಂದು ಕಂಪ್ಲೀಟ್ ಪ್ರಕರಣ ಹೊರ ಬಂದಿರುವಂತದ್ದು. ಯಾಕಂದ್ರೆ ಯಾವಾಗ ಅವ್ರಿಗೆ ಅನುಮಾನ ಬಂದಂತ ಸಂದರ್ಭದಲ್ಲೂ ಕೂಡ ಅವರನ್ನ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಹೋಟೆಲ್ನ ಒಳಗೆ ಯಾವಾಗ ಕ್ಲೀನಿಂಗಿಗೆ ಅಂತ ಹೋಗ್ತಾರೋ ಆ ಸಂದರ್ಭದಲ್ಲಿ ರಕ್ತದ ಕಲೆಗಳು ಕಾಣಿಸ್ತವೆ. ಯಾವಾಗ ರಕ್ತದ ಕಲೆಗಳು ಕಾಣಿಸೋಕೆ ಶುರುವಾಗ್ತವೋ ಆಗ ಅನುಮಾನಕ್ಕೆ ಅಥವಾ ಅವ್ರು ಪಟ್ಟಿರುವಂತ ಏನು ಡೌಟ್ಗೆ ಎಲ್ಲೋ ಒಂದ್ ಕಡೆ ಪುಷ್ಟಿ ನೀಡುವಂತ ಅಂಶಗಳು ಕೂಡ ಪತ್ತೆ ಆಗ್ತವೆ. ಅದಾದ ಬಳಿಕ ಕಲ್ಲಂಗುಟ್ಟೆ ಪೊಲೀಸ್ ಠಾಣೆಗೆ ಕರೆ ಮಾಡಿ ಇನ್ಸ್ಪೆಕ್ಟರ್ ಪರೇಶ್ ನಾಯಕ್ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದರ ಆಧಾರದ ಮೇಲೆ ಪರೇಶ್ ನಾಯಕ್ ಅವರು ಆ ಟ್ಯಾಕ್ಸಿ ಮಾಲೀಕ
ಚಾಲಕನನ್ನ ಕಾಂಟ್ಯಾಕ್ಟ್ ಮಾಡಿ ಯಾರು ಚಾಲಕ ಹೋಗಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ತಾರೆ. ಪತ್ತೆ ಹಚ್ಚಿ ಚಾಲಕನಿಗೆ ಕರೆ ಮಾಡಿ ಎಲ್ಲಿ ಹೋಗ್ತಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದು ಆ ನಂತರ SP ಅನ್ನ ಅಂದ್ರೆ ಚಿತ್ರದುರ್ಗ SP ಅನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಧರ್ಮೇಂದ್ರ ಕುಮಾರ್ ಮೀನಾ ಅವರನ್ನ. ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಅದಾದ ಬಳಿಕ ಪೋಸ್ಟ್ ಮಾರ್ಟಮ್ ಯಾವಾಗ ಆಗಬಹುದು? ಯಾಕೆಂದ್ರೆ ಮಗುವಿನ ತಂದೆ ಈಗಾಗಲೇ ಭಾರತಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅಂದಾಜು ಎಷ್ಟು ಗಂಟೆಗೆ ಪೋಸ್ಟ್ ಮಾರ್ಟಮ್ ಆಗಬಹುದು? ಈಗ ವೆಂಕಟರಾಮನ್ ಅವರು ನೇರವಾಗಿ ಎಷ್ಟು ಗಂಟೆಗೆ ಚಿತ್ರದುರ್ಗ ತಲುಪಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸಂದೇಶಕ್ಕೆ. ಮಧುಸೂದನ್, ಈಗಷ್ಟೇ ವೆಂಕಟರಮಣ ಅವರು ಭಾರತಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ದೆಹಲಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಅಲ್ಲಿಂದ ಅವರು ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿನಿಂದ ಹಿರಿಯೂರಿಗೆ ಅವರು ರಸ್ತೆ ಮುಖಾಂತರವಾಗಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ರಾತ್ರಿ ಆಗುತ್ತೆ ಅವರು ಹಿರಿಯೂರು ಬಂದು ತಲುಪೋದಕ್ಕೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಗಾಗಿ ಅವರು ಬಂದು ಅಲ್ಲಿ ಸಹಿ ಮಾಡಿದ ಬಳಿಕ ಅಂದ್ರೆ ಹಿರಿಯೂರಿನ ಸರ್ಕಾರಿ ಆಸ್ಪತ್ರೆಗೆ ಬಂದು ವೈದ್ಯರ ಸಮ್ಮುಖದಲ್ಲಿ, ಪೊಲೀಸರ ಸಮ್ಮುಖದಲ್ಲಿ ಅಲ್ಲಿ ಸಹಿ ಮಾಡಬೇಕಾಗುತ್ತೆ. ಪೋಸ್ಟ್ ಮಾರ್ಟಮ್ಗೆ ಸಹಿ ಮಾಡಿದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಆ ನಂತರ ಆ ಮಗುವನ್ನ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಹಾಗಾಗಿ ಇವತ್ತು ರಾತ್ರಿನೇ ಮರಣೋತ್ತರ ಪರೀಕ್ಷೆ ಆಗುತ್ತಾ ಅಥವಾ ಬೆಳಗ್ಗೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ಈಗಾಗಲೇ ಸದ್ಯ ಹಿರಿಯೂರು ಪೊಲೀಸರು, ಐಮಂಗಲ ಪೊಲೀಸರು ಇಬ್ರು ಕೂಡ ಇರೋದ್ರಿಂದ ಅವರ ಸಮ್ಮುಖದಲ್ಲೇ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಹಾಗಾಗಿ ರಾತ್ರಿ ವೇಳೆಗೆ ಅವರು ಸರ್ಕಾರಿ ಆಸ್ಪತ್ರೆಗೆ ಆಗಮಿಸುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ಅಲ್ಲಿನ ವೈದ್ಯರು ಹಾಗೆ ಪೊಲೀಸರು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಯಾವಾಗ ಮರಣೋತ್ತರ ಪರೀಕ್ಷೆ ಆಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.